ಇದೆ. ಇದಕ್ಕೆ ಕಾರಣ ಈ ದಶಕಂಠನ ಶೌರ್ಯ ಸಾಹಸ ಅಲ್ಲವೇ? ಕೇವಲ ಲಂಕಾಧೀಶರಾದ ಸಾಕೆ? ಮೇಲಿನ 7 ಲೋಕ, ಕೆಳಗಿನ 7 ಲೋಕ, 2 ಲೋಕವನ್ನು ನನ್ನ ವಜ್ರ ಮುಷ್ಟಿಯಲ್ಲಿ ಇರಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಲೋಕದ ಮೇಲೆ ದಂಡೆತ್ತಿ ಹೋದೆ. ಚತುರ್ದಶ ಭುವನದಲ್ಲೊಡನಾದೆ. 10 ತಲೆಯನ್ನು ಹೊತ್ತಂತಹ ಈ ದಶಾಸ್ಯ ಒಂದೊಂದು ತಲೆಗೂ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಒಂದು ತಲೆಯಿಂದ ಲೋಕೈಕ ವೀರನಾಗಿ, 2ನೆಯ ತಲೆಯಿಂದ ವಿಕುಲೋದ್ಭವನಾಗಿ, 3ನೆಯ ತಲೆಯಿಂದ ತ್ರಿಭುವನ ತಲ್ಲಡನಾಗಿ, 4ನೆಯ ತಲೆಯಿಂದ ಚತುರ್ವೇದ ಅಧ್ಯಯನ ಮಾಡಿ, 5ನೆಯ ತಲೆಯಿಂದ ಪಂಚಭೂತಗಳನ್ನು ನನ್ನ ಅಂಕೆಯಲ್ಲಿರಿಸಿಕೊಂಡು, 6ನೆಯ ತಲೆಯಿಂದ ಷಟ್ಶಾಸ್ತ್ರಾಧ್ಯಯನ ಮಾಡಿ, 7ನೆಯ ತಲೆಯಿಂದ ಸಪ್ತದ್ವೀಪದ ನಾಯಕನಾಗಿ, 8ನೆಯ ತಲೆಯಿಂದ ಅಷ್ಟದಿಕ್ಪಾಲಕರನ್ನು ವಶ ಮಾಡಿಕೊಂಡು, 9ನೆಯ ತಲೆಯಿಂದ ನವಗ್ರಹಗಳನ್ನ ಹಿಡಿತದಲ್ಲಿರಿಸಿ, 10 ತಲೆಯಿಂದ 10 ದಿಕ್ಕಿಗೆ ವ್ಯಾಪಿಸಿದವ ಈ ದಶಕಂಠ. ಆದರೆ ಒಂದು ಲೋಕಕ್ಕೆ ಒಡೆಯಲಾದರು, ತಾಯಿಗೆ ಮಗನಲ್ಲವೇ ಹೇಳಿ. ತಾಯಿಯಾದಂತಹ ಕೈಕಸಾದೇವಿ ಅಂತರಂಗದ ಒಂದು ಆಸೆ ಹೇಳಿಕೊಂಡಿದ್ದಾಳೆ. ನಾವು ಶಿವನ ಭಕ್ತರಿದ್ದೇವೆ, ಆದರೆ ಲಂಕೆಯಲ್ಲಿ ಪೂಜಿಸುವುದಕ್ಕೆ ಶಿವಾಲಯ ಇಲ್ಲವಲ್ಲ ಮಗನೇ ಎಂದು. ಹಾಗಂತ ಚಿನ್ನದ ಲಂಕೆಯನ್ನ ಕಟ್ಟಿಸಿ